ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಕ್ಕೆ ಡೋರಿ ವರ್ಕ್ ಅಂತ ಹೇಳ್ತಾರೆ. ಇದನ್ನು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ನೆಕ್ಕಿಗೆಲ್ಲ ಹಾಕಿರ್ತಾರೆ. ನೆಕ್ಕಿಗೆ ಸ್ಲೀವ್ಸ್ಗೆಲ್ಲ ಕೆಳಗಡೆ ಒಂದು ಚೈನ್ ಹಾಕಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದಿನ ಬೇರೆ ಬೇರೆ ಆರಿ ವರ್ಕ್ ಡಿಸೈನ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಹಾಗೆ ಲೈಕು ಕಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಒಂದು ಸ್ವಲ್ಪ ಥ್ರೆಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದು. ಈಗ ನಾನು ಸ್ವಲ್ಪ ಚಿಕ್ಕದು ಹಾಕಿ ತೋರಿಸ್ತೀನಿ. ಇದು ಆಮೇಲೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ, ಆಮೇಲೆ 14 ನಂಬರ್ ನೀಡಲ್ ತೊಗೊಂಡಿದ್ದೀನಿ, ಆಮೇಲೆ ಈ ಥರ ಸಿಲ್ಕ್ ಥ್ರೆಡ್ಲೇ ಹಾಕೋದನ್ನ ತೋರಿಸ್ಕೊಡ್ತೀನಿ. ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ಥರ ಡೋರಿ ವರ್ಕ್ನ, ಈ ಡೋರಿ ಇರುತ್ತಲ್ಲ ಇದನ್ನು ನೀವು ಎಲ್ಲಿ ಹಾಕ್ಕೋತೀರೋ ಅಲ್ಲಿ ಈ ಫ್ಯಾಬ್ರಿಕ್ ಗ್ಲೂಯಿಂದ ಇದನ್ನು ಅಂಟಿಸ್ಕೊಂಡ್ಬಿಡಬೇಕು. ಇದನ್ನು ನಾನು ಬಿಗ್ನರ್ಸ್ಗೆ ಹೇಳ್ಕೊಡ್ತಾ ಇರೋದು. ಯಾಕಂದರೆ ಫಸ್ಟ್ ಟೈಮ್ ಹಾಕ್ಕೊಳ್ಳೋರಿಗೆ ಕಷ್ಟ ಆಗಬಾರ್ದು ಅಂತ ನಾನು ಇದು ಡೋರಿನ ಅಂಟಿಸ್ಬಿಟ್ಟು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣದಿದೆ, ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ದಪ್ಪ ಇರೋ ಡೋರಿ ತೊಗೊಂಡ್ರೂ ಪರವಾಗಿಲ್ಲ. ನಾನು ಈ ಥರ ಡೋರಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅಂಟಿಸ್ಕೊಂಡ್ಮೇಲೆ ಸ್ವಲ್ಪ ಒಣಗಕ್ಕೆ ಬಿಡ್ತೀನಿ. ಈಗ ಇದು ಒಣಗಿದೆ. ನೀವು ಇದು ಗಮ್ ಹಚ್ಕೋದೇ ಇದ್ರೂ ಈ ಥರ ಇನ್ನೊಂದು ಲಾಕ್ ಮಾಡ್ಕೊಂಡ್ಬಿಡ್ಬೋದು. ಮುಂಚೆನೇ ನಾನು ಸಿಲ್ಕ್ ಥ್ರೆಡ್ಡಿಂದ ಇದನ್ನು ಈ ಥರ ಜಿಗ್ಜ್ಯಾಗ್ ಸ್ಟಿಚ್ ಕೊಟ್ಟಿದ್ನಲ್ಲ ಅದನ್ನು ಬೇಕಾದರೂ ಹಾಕ್ಕೊಂಡ್ರು ಅದು ಮೂಮೆಂಟ್ ಆಗಲ್ಲ. ಬಿಗ್ನರ್ಸ್ಗೆ ಅಂದರೆ ಇದು ಈ ಕಡೆ ಹೊಳ್ಳಾಡುತ್ತಲ್ಲ, ಅದಕ್ಕೆ ಕಷ್ಟ ಆಗಬಾರ್ದು ಅಂತ ನಾನು ಗಮ್ ಹಚ್ಕೊಂಡು ಇದು ಮಾಡಿ ಆಮೇಲೆ ಇದು ಹಾಕ್ತಿದ್ದೀನಿ. ನೀವು ಡೈರೆಕ್ಟ್ ಈ ಥರನೂ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಅದನ್ನು ಒಂದು ಕಡೆ ಡೋರಿ ಕುತ್ಕೊಳ್ಳೋ ಥರ ಮಾಡಿದರೆ ನಿಮಗೆ ಮೇಲೆ ವರ್ಕ್ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಮುಂಚೆ ಜಿಗ್ಜ್ಯಾಗ್ ಸ್ಟಿಚ್ ಅಂತ ತೋರಿಸಿದ್ನಲ್ಲ ಬೇಸಿಕ್ ಸ್ಟಿಚ್ಚಲ್ಲಿ, ಅದೇ ಥರ ಇದನ್ನು ಹಾಕ್ಕೊಂಡು ಈ ಥರ ಡೋರಿನ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಲಾಕ್ ಆದಮೇಲೆ ಒಂದು ನೋಡಿ ಇದು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಲಾಕ್ ಹಾಕ್ಕೊಂಡ್ಮೇಲೆ ನಾನು ಸಿಲ್ಕ್ ಥ್ರೆಡ್ನ 2 ಎಳೆ ದಾರ ತೊಗೊಂಡಿದ್ದೀನಿ. ಈ 2 ಎಳೆ ದಾರನ ಯಾವ ರೀತಿ ಇದ್ರ ಮೇಲೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಕ್ರಾಸಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ದಾರ ಮೇಲೆ ತಗೊಂಡು ಈ ಕಡೆ ತೊಗೊಂಬಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಅಲ್ಲೇ ಹಾಕ್ಕೊಂಡು ಇದನ್ನು ಈ ಥರ ಈ ಕಡೆ ತಂದು ಮತ್ತೆ ಇಲ್ಲಿ ಚುಚ್ಚಿ ಅಲ್ಲೇ ಪಕ್ಕದಲ್ಲೇ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಲಾಕ್ ಮಾಡಿಕೊಂಡು ದಾರ ಮೇಲೆ ತಂದು ಈ ಕಡೆ ತರಬೇಕು. ಇದು ಲೆಫ್ಟ್ ರೈಟು, ಆದರೆ ಸ್ಲ್ಯಾಂಟ್ ಹಾಕ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಡೋರಿ ಕಾಣ್ತಾ ಇದೆಯಲ್ಲ, ಇದನ್ನು ಹೇಗೆ ಕವರ್ ಮಾಡೋದಂತ ನಾನು ಕೊನೆಗೆ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನೀವು ಈ ಕ್ರಾಸಿಂದನೇ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಬರಬೇಕು. ಸ್ಲ್ಯಾಂಟಾಗಿ ಈ ಥರ ಹಾಕ್ಕೊಂಡು ಹೋಗಬೇಕು. ಮತ್ತು ಇದನ್ನು ಈ ಕಡೆ ತಂದು ಇದು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಒಂದು. ಮತ್ತೆ ದಾರಾನ ಈ ಕಡೆ ತಂದು ಇದೇ ರೀತಿ ಫುಲ್ಲು ಅದು ಡೋರಿ ಕವರ್ ಆಗೋ ಥರ ಹಾಕ್ಕೊಂಡು ಹೋಗಬೇಕು.
ಮೇಲೆ ಇನ್ನೊಂದು ಲಾಕ್ ಮಾಡಿ ಮತ್ತೆ ಇದನ್ನ ಈ ಕಡೆ ತಂದು ಎಂಡಲ್ಲಿ ಲಾಕ್ ಮಾಡಿ ಇದನ್ನು ಎಂಡ್ ಮಾಡ್ತೀನಿ. ಇದು ಸ್ಟಾರ್ಟಿಂಗಲ್ಲಿ ಈ ಥರ ಇದು ಡೋರಿ ಕಾಣ್ತಾ ಇದೆಯಲ್ಲ, ಇದನ್ನು ಹೇಗೆ ಕವರ್ ಮಾಡೋದು ಅಂತ ಇದು ಫಸ್ಟಿಂದನೇ ಮಾಡ್ಕೊಂಡು ಹೋಗಬೇಕು. ಆದರೆ ಬಿಗ್ನರ್ಸ್ಗೆ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಬಿಟ್ಟು ಹಾಕಿ ತೋರಿಸಿದ್ದೀನಿ. ಈಗ ಅದನ್ನು ನೆಕ್ಸ್ಟ್ ಟೈಪ್ 2ದಲ್ಲಿ ಹೇಳ್ಕೊಡ್ತೀನಿ, ಅದನ್ನು ಇನ್ನೊಂದು ರೀತಿ ಯಾವ ರೀತಿ ಹಾಕಬೇಕು ಅಂತ. ಈಗ ಇದು ಈ ಕಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿ ಅದನ್ನು ಕವರ್ ಮಾಡ್ಕೋಬೇಕು. ಅಂದರೆ ನೀವು ಕಾರ್ನರಿಂದನೇ ಸ್ಲ್ಯಾಂಟ್ ಹಾಕೋಕ್ಕೆ ಹೋದರೆ ಸ್ವಲ್ಪ ಬರೋಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ನಾನು ಆ ರೀತಿ ತೋರಿಸಿದ್ದು. ನೀವು ಈ ರೀತಿ ಎಲ್ಲಿಂದ ಬಿಟ್ಕೊಂಡು ಹೋಗಿರ್ತೀರಲ್ಲ ಅಲ್ಲಿ ಮತ್ತೆ ಆಮೇಲೆ ಲಾಸ್ಟಿಗೆ ಅದನ್ನು ಕವರ್ ಮಾಡ್ಕೊಳ್ಳಿ, ಅಕಸ್ಮಾತ್ ನೀವು ಡೋರಿ ಕಾಣ್ತಿದ್ರೆ. ಇದು ಫುಲ್ ವರ್ಕ್ ಆದಮೇಲೆ ಸೈಡಲ್ಲಿ ನಾನು ಚೈನ್ ಹಾಕೋತಾ ಇದ್ದೀನಿ. ನೀವು ಡೋರಿ ವರ್ಕ್ ಆದಮೇಲೆ ಸೈಡಲ್ಲಿ ಚೈನ್ ಫಿಲಪ್ ಮಾಡ್ಕೊಳ್ಳೇಬೇಕು. ಚೈನ್ ಇಲ್ಲ ಅಂದರೆ ಶುಗರ್ ಬೀಡ್ಸಿಂದನೂ ಅದನ್ನು ಕವರ್ ಮಾಡ್ಕೋಬೇಕು. ನೀವು ಇದನ್ನು ಚೈನ್ ಸ್ಟಿಚ್ಚನ್ನ ಜರಿ ಥ್ರೆಡ್ ಯೂಸ್ ಮಾಡಿನೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ಲು ಚೈನಿಂದ ಸೈಡಲ್ಲಿ ಕವರ್ ಆದಮೇಲೆ ನೀವು ಆ ಕಡೆ ಈ ಕಡೆ ಚುಚ್ಚಿರ್ತೀರಲ್ಲ ಅದು ಎಲ್ಲ ಮುಚ್ಕೊಂಡು ಕವರಾಗಿ ನೀಟಾಗಿ ಕಾಣಿಸುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಒಂದು 4-5 ಥರ ಯಾವ ಥರ ಡೋರಿ ವರ್ಕ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡಿಕೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದರೆ ಯಾರಿ ವರ್ಕ್ ಬರೋದು. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಡೋರಿ ವರ್ಕ್ಗಳನ್ನು ಹೇಳ್ಕೊಡ್ತೀನಿ, ಅದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲರೂ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ. ಇದು ಕೊನೆಗೆ ಒಂದು ಲಾಕ್ ಹಾಕ್ಕೊಂಡು ಈ ಡಿಸೈನ್ನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.